ಇವತ್ತು ಸೆಲ್ಫ್ ಕೇರ್ ಡೇ. ಮೊದಲಿಗೆ ನಾನು ಕೊಬ್ಬರಿ ಎಣ್ಣೆ ಮತ್ತು ನಿಂಬೆ ಹಣ್ಣಿನ ರಸನ ತಲೆಗೆ ಹಚ್ಕೊಳ್ತಾ ಇದ್ದೀನಿ. ಹೆಚ್ಚಿ ಸ್ಕ್ಯಾಲ್ಪ್ ಇತ್ತು ಮತ್ತು ಕೂದಲೆಲ್ಲ ಸ್ವಲ್ಪ ಡ್ರೈ ಆಗಿತ್ತು ಅಂತ ಹೇಳಿ ಈ ಮಾಸ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ವಾರಕ್ಕೊಂದು ಸರ್ತಿ ನಮಗೆ ಒಂದು ದಿನನ ಮೀಸಲಿಡೋದು ತುಂಬ ಒಳ್ಳೆಯದು, ಹೆಣ್ಮಕ್ಳಿಗೆ ಎಸ್ಪೆಷಲಿ. ಬಿಕಾಸ್ ನಮಗೆ ಮನಸ್ಸಿಗೆ ಎಷ್ಟು ಶಾಂತವಾಗಿರೋದು ಮುಖ್ಯ ಆಗುತ್ತೋ ಹಾಗೆ ನಮಗೆ ಹೊರಗಡೆ ಕೂಡ ನಮ್ಮ ಸ್ಕಿನ್ ಆಗಿರ್ಬೋದು, ನಮ್ಮ ದೇಹವನ್ನು ಕಾಪಾಡ್ಕೊಳ್ಳೋದು ಅಷ್ಟೇ ಮುಖ್ಯ ಆಗಿರುತ್ತೆ. ನಾವು ಇಂಟೇಕ್ ಏನಿರುತ್ತಲ್ಲ, ಫುಡ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ನಾವೇನು ತೊಗೊಳ್ತೀವಲ್ಲ ಅದು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೇಕು. ಆ ಥರ ನಾವು ಆಹಾರ ಸೇವನೆಯನ್ನು ಒಂದು ಔಷಧಿ ಮೂಲಕ ತೊಗೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಜೊತೆಗೆ ಸ್ಕಿನ್ ಕೂಡ ಕೇರ್ ಮಾಡ್ಕೊಳ್ಳಿಕ್ಕಿದೆ. ಮಳೆಗಾಲ ಆಗಿರೋದ್ರಿಂದ ಎಳ್ಳೆಣ್ಣೆನ ಹಚ್ಕೊಳ್ತಾ ಇದ್ದೀನಿ ಅಭ್ಯಂಗಕ್ಕೆ. ಈ ಥರ ಚಿಕ್ಕ ಪುಟ್ಟ ಗಿಡದಲ್ಲಿ ಕೆಲಸ ಮಾಡಬೇಕಾದ್ರೆ ಹುಳು ಕಚ್ಚಿರೋ ಮಾರ್ಕ್ ಎಲ್ಲ ಆಗಿರುತ್ತೆ. ಆವಾಗವಾಗ ಈ ಥರ ಎಣ್ಣೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಏನು ಕಲೆಗಳಿರುತ್ತಲ್ಲ, ಸುಟ್ಟು ಕಲೆಗಳಾಗಿರ್ಬೋದು ಅಥವಾ ಈ ಥರ ಹುಳು ಕಚ್ಚಿರೋವಂಥ ಕಲೆಗಳಾಗಿರ್ಬೋದು, ಇಂಥದ್ದೆಲ್ಲ ಹೋಗುತ್ತೆ, ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ನೋಡಿ, ನನಗೆ ಈ ಥರ ಎಲ್ಲ ಕಾಲಲ್ಲೆಲ್ಲ ಆಗಿರುತ್ತೆ ಕೆಲವೊಂದು ಸತಿ. ಪ್ಯಾರ್ಲಲ್ಲಿ ನಾನು ಒಂದು ಶ್ಯಾಂಪು ರೆಡಿ ಮಾಡ್ಕೊಳ್ತಾ ಇದ್ದೆ. ಮನೆಯಲ್ಲಿ ಅಂಟುವಾಳ ಕಾಯಿ ಇರೋದ್ರಿಂದ ಶ್ಯಾಂಪು ಮಾಡ್ಕೊಳ್ತಾ ಇದ್ದೀನಿ. ನೀರಲ್ಲಿ ಚೆನ್ನಾಗಿ ಕುದಿಸಿ ಅದ್ರದ್ದು ಬೀಜ ಎಲ್ಲ ತೆಗೆದು ಅದನ್ನು ರುಬ್ಕೊಂಡು ಒಂದು ಶ್ಯಾಂಪು ಮಾಡ್ಕೊಳ್ಳೋದು. ಜೊತೆಗೆ ಫೇಸ್ ಪ್ಯಾಕಿಗೆ ಅಂತ ಅಂದ್ಬಿಟ್ಟು ಅಕ್ಕಿ ಹಿಟ್ಟು ಮತ್ತು ಹಾಲನ್ನು ಮಿಕ್ಸ್ ಮಾಡಿ ಸ್ಕ್ರಬ್ ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಟು ಅದು ಡ್ರೈ ಆಗಲಿಕ್ಕೆ ಮುಂಚೆ ವಾಶ್ ಮಾಡ್ತೀನಿ. ಮನೆ ಕೆಲಸನೂ ಇರೋದ್ರಿಂದ ಪ್ಯಾರ್ಲಲ್ಲಿ ಇದನ್ನು ಒಂದು 2 ಅವರ್ಸ್ ಸ್ನಾನ ಆಗೋದಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ಇದೆಲ್ಲ ಹಚ್ಕೊಳ್ತಾ ಇದ್ದೆ. ನೋಡಿ, ಇವಾಗ ನನ್ನ ಹತ್ರ ಹೂವಿತ್ತು ಗಾರ್ಡನಲ್ಲಿ, ದಾಸವಾಳ ಮತ್ತು ಗುಲಾಬಿ ಹೂವಿತ್ತು. ಅದನ್ನು ಕೂಡ ತಂದು ಅಂಟುವಾಳದ ಜೊತೆಗೆ ನೀರಿನಲ್ಲಿ ಹಾಕ್ತಾ ಇದ್ದೀನಿ. ಇದು ರುಬ್ಬೋದ್ರಿಂದ ಒಂದೊಳ್ಳೆ ಏನು ನ್ಯಾಚುರಲ್ ಕಂಡೀಷ್ನಿಂಗ್ ಆಗಿರುತ್ತೆ ಕೂದಲು. ನಾವು ಮತ್ತೆ ಯಾವುದು ಕಂಡೀಷ್ನರ್ ಯೂಸ್ ಮಾಡೋ ಅಗತ್ಯ ಇರೋದಿಲ್ಲ. ಅಂಟುವಾಳ ಸ್ವಲ್ಪ ಕೂದಲು ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ದಾಸವಾಳನ ಮಿಕ್ಸ್ ಮಾಡಿಕೊಂಡೆ. ಕೆಲವೊಂದು ಸತಿ ನಾನು ಒಣಗಿಸಿ ಕೂಡ ಇಟ್ಕೊಂಡಿರ್ತೀನಿ ಹೂವಿನ ದಳಗಳನ್ನ. ಇದನ್ನು ರುಬ್ಕೊಂಡ್ರೆ ಒಂದೊಳ್ಳೆ ಶ್ಯಾಂಪು ಆಗುತ್ತೆ. ಫಿಲ್ಟ್ರ್ ಮಾಡ್ಕೊಳ್ಬೇಕು ಅಷ್ಟೇನೆ. ನಾವು ಏನು ಗೊತ್ತಾ, ಮನಸ್ಸಲ್ಲಿ ಯಾವಾಗಲೂ ಆರಾಮಾಗಿರಬೇಕು ಅಂತ ಅಂದ್ಕೊಳ್ಳೋದು ಮುಖ್ಯ ಅಲ್ಲ. ಆರಾಮಾಗಿರಲಿಕ್ಕೆ ನಮ್ಮ ಥಾಟ್ಸ್ ಕೂಡ ಯಾವ ಥರ ಇರಬೇಕು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಯಾವಾಗಲೂ ಮನೆಗಳಲ್ಲಿ ಎಲ್ಲರಿಗೂ ಏನಾದರೂ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಯಾರಿಗಿರಲ್ಲ ಹೇಳಿ? ಎಲ್ರಿಗೂ ಮನೆಯಲ್ಲಿ ಏನಾದರೂ ಒಂದು ತೊಂದರೆ ಇರುತ್ತೆ, ಏನಾದರೂ ಒಂದು ಕಿರಿಕಿರಿ ಆಗ್ತಾನೆ ಇರುತ್ತೆ. ಅದ್ರ ಮಧ್ಯ ನಮ್ಮನ್ನು ನಾವು ನಮ್ಮ ಥಾಟ್ಸ್ನ ಕಂಟ್ರೋಲ್ ಮಾಡಿಕೊಂಡು ಪೀಸ್ಫುಲ್ಲಾಗಿರೋದಕ್ಕೆ ಆದಷ್ಟು ಟ್ರೈ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವಾಗ್ಲೂ. ಒಂದು ಮನೆ ಅಂತ ಅಂದಮೇಲೆ ಎಲ್ಲ ಥರ ಜನಗಳು ಇರ್ತಾರೆ. ಎಲ್ಲರೊಟ್ಟಿಗೂ ನಾವು ಯಾವಾಗಲೂ ಕಮ್ಯುನಿಕೇಟ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಮ್ಮ ಮನಃಶಾಂತಿಯನ್ನು ಆದಷ್ಟು ಕಾಪಾಡಿಕೊಳ್ಬೇಕು. ಇದ್ರ ಮಧ್ಯೆ ಸ್ವಲ್ಪ ಸುಸ್ತಾಯಿತು ಅಂತ ಪೈನಾಪಲ್ ಇತ್ತು ಮನೆಯಲ್ಲಿ. ಹಾಗಾಗಿ ಒಂದು ಒಳ್ಳೆ ಜ್ಯೂಸ್ ಮಾಡ್ಕೊಂಡು ಕುಡಿಯುವ ಅಂತ ಹೇಳಿ ಜ್ಯೂಸ್ ಮಾಡಿಕೊಂಡೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದು ಶುಗರ್ ಅಂಥದ್ದೆಲ್ಲ ಸೇರಿಸಲ್ಲ, ಅಡಿಷ್ನಲ್ ಸ್ವೀಟ್ ಯಾವುದು ಹಾಕ್ಕೊಳ್ತಾ ಇಲ್ಲ, ಹಾಗೆ ಕುಡಿತೀನಿ. ಸೊ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ನಾನು ಮನೆಯಲ್ಲಿ ಎಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ ಒಂದು ಮಧ್ಯಾಹ್ನ ಆಗಿಬಿಡತ್ತೆ ಯಾವಾಗ್ಲೂ. ಆ್ಯಂಡ್ ನನ್ನ ಕೆಲಸ ಏನಿರುತ್ತೆ, ಇವಾಗ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಕೆಲವೊಂದು ವೀಡಿಯೋಸ್ಗೆ ವಾಯ್ಸ್ ಓವರ್ ಕೊಟ್ಟಿರಲ್ಲ ಅಂಥದ್ದಾಗಿರ್ಬೋದು, ಆ್ಯಂಡ್ ಕೆಲವೊಂದು ಬುಕ್ಸ್ನ ಹಾಗೆ ಪೆಂಡಿಂಗ್ ಇಟ್ಕೊಂಡಿರ್ತೀನಿ ಓದಲಿಕ್ಕೆ ಅಂತ ಅಂದ್ಬಿಟ್ಟು. ಎಷ್ಟೊಂದು ದಿನ ಒಂದು ನ್ಯೂಸ್ ಪೇಪರ್ ಕೂಡ ಓದಲಿಕ್ಕೆ ನಂಗೆ ಟೈಮ್ ಸಿಗೋದಿಲ್ಲ ಮನೆ ಕೆಲಸಗಳ ಮಧ್ಯೆ. ಅಂಥದ್ದನ್ನೆಲ್ಲ ನಾನು ಪೆಂಡಿಂಗ್ ಮಾರ್ಕ್ ಮಾಡಿಟ್ಕೊಂಡು ಅದನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಅಂಟುವಾಳ ರಸದಲ್ಲಿ ನಾವು ಒಡವೆಗಳನ್ನ ಕೂಡ ಕ್ಲೀನ್ ಮಾಡ್ಕೊಳ್ಬೋದು, ಚೆನ್ನಾಗಿ ಕ್ಲೀನ್ ಆಗುತ್ತೆ. ಒಂದೊಳ್ಳೆ ಸ್ನಾನ ಆಯಿತು. ಈ ಥರ ನೋಡಿ, ಸ್ಕಿನ್ ಎಲ್ಲ ಯಾವುದೇ ಎಕ್ಸ್ಟ್ರಾ ಮಾಯ್ಶ್ಚರೈಸರ್ ಬೇಕಾಗೋದಿಲ್ಲ. ಕೂದಲು ಕೂಡ ಅಷ್ಟೇ ನೋಡಿ ಎಷ್ಟು ಕಂಡೀಷ್ನಿಂಗ್ ಆಗಿದೆ. ಅಂಟುವಾಳ ಸ್ವಲ್ಪ ಡ್ರೈ ಆಗುತ್ತೆ. ಹೀಗೆ ದಾಸವಾಳವನ್ನು ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ, ನಿಮ್ಮಲ್ಲಿ ಅಲೋವೆರಾ ಇದ್ದರೆ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ಕೂದಲು ಕಂಡೀಷ್ನಿಂಗ್ ಆಗಿರುತ್ತೆ, ಸ್ಮೂತ್ ಕೂಡ ಆಗುತ್ತೆ. ದೇವ್ರ ಪೂಜೆ ಮಾಡುವ ಅಂತ ಹೇಳಿ ರೆಡಿ ಆಗ್ತಾಯಿದ್ದೆ. ದೇವ್ರ ಪೂಜೆಗೆ ಹೂ ಕಿತ್ಕೊಂಡು ಗಾರ್ಡನಲ್ಲಿ ಫ್ರೆಶ್ ಆಗಿ ಹೂ ಇತ್ತು. ಮಳೆಗಾಲ ಆಗಿರೋದ್ರಿಂದ ಒಳ್ಳೆ ನೀರೆಲ್ಲ ಹಾಕಿ ಇನ್ನೂ ತುಂಬ ಫ್ರೆಶ್ಶಾಗಿ ಕಾಣಿಸ್ತಾ ಇರುತ್ತೆ ಹೂಗಳು. ಮನೆಯಲ್ಲೇ ಕೆಲವೊಂದು ಹೂಗಳನ್ನ ನಾನು ಬೆಳ್ಕೊಳ್ತಾ ಇರ್ತೀನಿ. ಹಿಂದಿನ ವೀಡಿಯೋಸಲ್ಲಿ ನೀವು ನೋಡಿರ್ತೀರ. ಇದು ಮುತ್ತು ಮಲ್ಲಿಗೆ ಅಂತ. ಇದು ಒಂದು ಗಿಡದಲ್ಲಿ ಸುಮಾರು ಹೂ ಬಿಡುತ್ತೆ. ನೀವು ಒಂದು ಗಿಡ ಹಾಕ್ಕೊಂಡ್ರೆ ಸಾಕು, ಸುಮಾರು ಹೂ ಬಿಡುತ್ತೆ ಅದರಲ್ಲಿ. ಚಿಕ್ಕ ಪುಟ್ಟ ಹೂನೆಲ್ಲ ಕಿತ್ಕೊಂಡು ಬಂದೆ. ತುಂಬ ಕಲರ್ಫುಲ್ ಅನಿಸ್ತಾಯಿತ್ತು ಗಾರ್ಡನ್ನು. ಮಳೆಗಾಲದಲ್ಲಂತೂ ಇನ್ನೂ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಹೂಗಳು ಬಿಟ್ಟಾಗ. ನಾವು ಮನೆಯಲ್ಲಿ
ಎಲ್ಲ ಕೆಲಸಗಳ ಮಧ್ಯೆ ನಮಗೆ ನಾವು ಬಿಡುವು ಮಾಡ್ಕೊಳ್ಳೋದು ತುಂಬ ಮುಖ್ಯ. ಆದರೆ ಎಷ್ಟೊಂದು ಸತಿ ಆ ಟೈಮೇ ಸಿಗೋದಿಲ್ಲ ಹೋಲ್ ಡೇ. ನಮಗೆ ಗೊತ್ತೇ ಆಗೋದಿಲ್ಲ ಬೆಳಗ್ಗೆ ಯಾವಾಗಾಗತ್ತೆ ರಾತ್ರಿ ಯಾವಾಗಾಗತ್ತೆ ಅಂತ. ಅಷ್ಟು ಬ್ಯುಸಿಯಾಗಿ ಹೋಗ್ಬಿಟ್ಟಿರ್ತೀವಿ. ನಮಗೆ ಅಂತ ಯಾವ ಬ್ರೇಕ್ಸ್ ಕೂಡ ಇರೋದಿಲ್ಲ, ಯಾವ ಹಾಲಿಡೇಸ್ ಕೂಡ ಇರೋದಿಲ್ಲ ಮನೆಯಲ್ಲಿ. ಅಷ್ಟೊಂದು ಕೆಲಸ ಇರುತ್ತೆ ಮನೇಲಿ. ಆದರೆ ಹೇಳೋದು ಮಾತ್ರ ಹೌಸ್ ಮೇಕರ್ಸ್ ಅಂತ. ಬಟ್ ಹಾನೆಸ್ಟ್ಲಿ ಎಲ್ಲ ಹೌಸ್ ವೈಫ್ಸ್, ಎಲ್ಲ ಹೌಸ್ ಮೇಕರ್ಸ್ಗೆ ಅವ್ರಿಗೆಲ್ಲ ಒಂದು ನನ್ನ ಕಡೆಯಿಂದ ಒಂದು ಒಳ್ಳೆ ಥ್ಯಾಂಕ್ಸ್ನ ಹೇಳ್ತಾ ಇದ್ದೀನಿ. ಬಿಕಾಸ್ ಯು ಆರ್ ಡೂಯಿಂಗ್ ಯುವರ್ ಬೆಸ್ಟ್ ಇನ್ ಯುವರ್ ಲೈಫ್ ಆ್ಯಂಡ್ ಯು ಆರ್ ದ ಬೆಸ್ಟ್. ಮನೇಲಿ ಪೂಜೆ ಮಾಡೋದ್ರಿಂದ ದಿನ ಈ ಥರ ಬೆಳಗ್ಗೆ ಎದ್ದು ಒಂದೊಳ್ಳೆ ಮನಸ್ಸಿಂದ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ. ಮನಸ್ಸಿಗೂ ಕೂಡ ಒಂಥರ ಶಾಂತಿ ಇರುತ್ತೆ. ನಾವು ಒಂದು ಮನಸ್ಸಿಗೆ ಒಂದೊಳ್ಳೆ ಶಾಂತಿ ಸಿಗುವಂಥ ಜಾಗ ಅಂತಂದರೆ ಅದು ದೇವ್ರ ಮನೆ ಮಾತ್ರ. ಆರಾಮಾಗಿ ಕೂತ್ಕೊಂಡು ದೇವರಲ್ಲಿ ಬೇಡ್ಕೊಳ್ತಾ ಇರ್ತೀವಿ. ಎಲ್ಲ ಕೆಲಸ ಮುಗಿಸಿ ಕೆಲವೊಂದು ಬುಕ್ಸ್ನ ನಾನು ಪ್ಯಾರ್ಲಲ್ಲಿ ಈ ಥರ ಎಡಿಟ್ ಮಾಡಬೇಕಾದ್ರೆ ಕೆಲವೊಂದು ಸತಿ ಹಾಡಬೇಕು ಅನಿಸುತ್ತೆ. ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ನಾನು. ಹಾಗಾಗಿ ಮಿಡ್ಲಲ್ಲಿ ಪ್ರಾಕ್ಟೀಸ್ ಕೂಡ ಮಾಡ್ಕೊಳ್ತೀನಿ. ವಿಡಿಯೋ ಎಡಿಟಿಂಗ್ ಮಾಡ್ತಾಯಿರ್ತೀನಿ, ವಾಯ್ಸ್ ಓವರ್ ಮಾಡ್ತಾಯಿರ್ತೀನಿ. ಕೆಲವೊಂದು ಬುಕ್ಸ್ ಪೆಂಡಿಂಗ್ ಇರೋದ್ರಿಂದ ಅದನ್ನು ಓದಿ ಮುಗಿಸ್ಲಿಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ಈ ಥರ ಬುಕ್ಸ್ನ ಓದಬೇಕು ಅಂತ ಮುಗಿಸ್ಬೇಕು ಅಂತ ಓದ್ತಾ ಇರಲ್ಲ. ನಂಗೆ ಟೈಮ್ ಸಿಕ್ಕಾಗೆಲ್ಲ ಕೆಲವೊಂದು ಲೈನ್ಸ್ನ ಓದಬೇಕು ಅಂತ ಅನಿಸಿದಾಗ ಮತ್ತೆ ಒಂದು ಬುಕ್ನ ಓದಿದ್ದು ಕೂಡ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ. ಸೊ ಹೀಗೆ ನನ್ನ ದಿನ ಯಾವಾಗಲೂ ಶುರುವಾಗುತ್ತೆ. ಅದರಲ್ಲೂ ಸೆಲ್ಫ್ ಕೇರ್ ಡೇ ಈ ಥರ ಇರುತ್ತೆ ಯಾವಾಗಲೂ. ಒಂದೊಳ್ಳೆ ಸೆಲ್ಫ್ ಕೇರ್ ಆಯಿತು. ಸೊ ನೀವು ಈ ಥರ ಒಂದು ಸೆಲ್ಫ್ ಕೇರ್ನ ವೀಕ್ಲಿ ಒನ್ಸ್ ಟ್ರೈ ಮಾಡಿ ನೋಡಿ. ಆ್ಯಂಡ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಿಮ್ಮ ಸೆಲ್ಫ್ ಕೇರ್ ಡೇ ಹೇಗಿರುತ್ತೆ ಅಂತ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಕಾಮೆಂಟ್ಸ್ ಬೆಲ್ಲೋ. ಓಕೆ, ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.